Welcome to DCE Digital Learning. This is session number 49 in the subject Quantitative Analysis for Business Decisions. The subject prescribed for second semester BCom, Bangalore University. In this session, let us learn about Spearman's rank correlation coefficient. This rank correlation is being developed by the British psychologist Charles Edward Spearman in the year 1904. This kind of correlation was very helpful and it was highly needed for finding the correlation between such factors which can't be measured quantitatively, like that is for finding the correlation regarding leadership ability of different persons or the judgment regarding beauty. It can't be quantified. So in such cases, we can only assign ranks to a group of individuals who are there participating in such things and we can find the correlation. ಅಂದರೆ ಕೆಲವು ವಿಷಯಗಳ ಸಂಬಂಧಪಟ್ಟ ಹಾಗೆ ನಾವು ಕಾರಿಲೇಷನ್ನ ಬೇರೆ ರೀತಿಯಲ್ಲಿ ಕಂಡುಹಿಡಿಯೋಕ್ಕಾಗ್ತಾ ಇರಲಿಲ್ಲ. ಯಾಕೆಂದರೆ ಆ ವಿಷಯಗಳನ್ನು ನಾವು ಕ್ವಾಂಟಿಫೈ ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ಒಂದಷ್ಟು ಜನ ಇದ್ದಾರೆ ಅಂತ ಹೇಳಿದರೆ ಅವ್ರದ್ದು ಮ್ಯಾನೇಜರಿಯಲ್ ಎಬಿಲಿಟಿ ಇರ್ಬೋದು, ಲೀಡರ್ಶಿಪ್ ಕ್ವಾಲಿಟಿ ಇರ್ಬೋದು, ನಾವು ಅವ್ರಿಗೆ ರ್ಯಾಂಕ್ಸ್ ಅಸೈನ್ ಮಾಡ್ಬೋದೇ ವಿನಃ ಹೂ ಇಸ್ ದ ಫಸ್ಟ್ ಒನ್, ಹೂ ಇಸ್ ದ ಸೆಕೆಂಡ್ ಒನ್ ರಿಗಾರ್ಡಿಂಗ್ ದಟ್ ಎಬಿಲಿಟಿ ಅಂತ ಹೇಳಿ ನಾವು ಕ್ವಾಂಟಿಫೈ ಮಾಡೋಕ್ಕಾಗಲ್ಲ. ಈ ಥರ ಆದಾಗ ಏನು ಮಾಡ್ತೀವಿ, ನಾವು ರ್ಯಾಂಕ್ಸ್ ಅಸೈನ್ ಮಾಡ್ತೀವಿ, ಲೈಕ್ ಹೂ ಇಸ್ ದ ಫಸ್ಟ್, ಹೂ ಇಸ್ ದ ಸೆಕೆಂಡ್, ಹೂ ಇಸ್ ದ ಥರ್ಡ್ ಅಂಥೇಳಿ. ಸೊ ಈ ಥರ ಮಾಡುವಾಗ ವಿ ಹ್ಯಾವ್ ಟು ಫೈಂಡ್ ದ ಕಾರಿಲೇಷನ್ ಅಂತಂದರೆ ನಮಗೆ ಸ್ಪಿಯರ್ಮನ್ಸ್ ರ್ಯಾಂಕ್ ಕಾರಿಲೇಷನ್ ಬೇಕಾಗುತ್ತೆ. The formula for finding Spearman's rank correlation coefficient is like this. R is equal to 1 minus 6 summation d square divided by n cube minus n. R ಅಂತ ಹೇಳಿದ್ರೆ Spearman's rank correlation. Then D means difference of ranks ಅಂತ ಹೇಳಿ. N is number of items. ಎಷ್ಟಿದೆ ವೇರಿಯಬಲ್ಸ್ ಕಾಲಮಲ್ಲಿ ಎಷ್ಟು ವ್ಯಾಲ್ಯೂಸ್ ಇದೆ ಅದು ಟೋಟಲ್ ಇಸ್ n. And to know the features of Spearman's rank correlation ಅಂತ ಹೇಳಿದ್ರೆ the first feature is the sum of the differences of ranks between two variables shall be 0. ಅಂದರೆ summation D should be 0, ಅಂದರೆ differences of rank should be 0. That is the first assumption. And the second assumption is there should be no strict assumptions regarding the form of population from which sample observations are drawn. ಅಂದರೆ ಫಾರ್ ಫೈಂಡಿಂಗ್ ರ್ಯಾಂಕ್ ಕಾರಿಲೇಷನ್ ಯಾವ ಸ್ಯಾಂಪಲ್ಸ್ ತಗೋತೀವಿ ನಾವು ಯಾವ ಪಾಪ್ಯುಲೇಷನಿಂದ ಅದು ಹೀಗೆ ಇರಬೇಕು ಅಂತ ಹೇಳಿ ಏನು ಸ್ಟ್ರಿಕ್ಟ್ ಅಸಂಪ್ಷನ್ಸ್ ಇಲ್ಲ. ಸೊ ದೆರ್ ಆರ್ ಟೂ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ವಿಚ್ ಯು ಮೇ ಕಮ್ ಅಕ್ರಾಸ್. ಒನ್ ಇಸ್ ವೇರ್ ರ್ಯಾಂಕ್ಸ್ ಆರ್ ಗಿವನ್ ಆ್ಯಂಡ್ ದ ಅದರ್ ಒನ್ ಇಸ್ ವೇರ್ ರ್ಯಾಂಕ್ಸ್ ಆರ್ ನಾಟ್ ಗಿವನ್ ಅಂತ ಹೇಳಿ. ಅಂದರೆ ಎರಡು ಥರ ಲೆಕ್ಕ ನಿಮಗೆ ಕಲಿಬೇಕಾಗುತ್ತೆ. ಒಂದು ಯಾವಾಗ ರ್ಯಾಂಕ್ಸ್ ಕೊಟ್ಟಿದ್ದಾರೆ ಅದಾದರೆ, ಇನ್ನೊಂದು ರ್ಯಾಂಕ್ಸ್ ಕೊಟ್ಟಿರಲ್ಲ. ಆಗ ರ್ಯಾಂಕ್ಸ್ ನೀವು ಅಸೈನ್ ಮಾಡಿ ಲೆಕ್ಕನ ಸಾಲ್ವ್ ಮಾಡಬೇಕಾಗತ್ತೆ. ಸೊ ದ ಫಸ್ಟ್ ಟೈಪ್ ವಿಲ್ ಲರ್ನ್ ಇಟ್ ನಾವು ವೇರ್ ರ್ಯಾಂಕ್ಸ್ ಆರ್ ಗಿವನ್ ಅಂತ ಹೇಳಿ. ಅಂದರೆ ರ್ಯಾಂಕ್ಸ್ ಕೊಟ್ಟಿದ್ದಾರೆ ಲೆಕ್ಕದಲ್ಲಿ, ನೀವು ಜಸ್ಟ್ ಯು ಹ್ಯಾವ್ ಟು ಫೈಂಡ್ ಡಿ ಸ್ಕ್ವೇರ್ ಆ್ಯಂಡ್ ಸಮೇಷನ್ ಡಿ ಸ್ಕ್ವೇರ್ ಆ್ಯಂಡ್ ಅಪ್ಲೈ ದ ಫಾರ್ಮುಲಾ ಫಾರ್ ಫೈಂಡಿಂಗ್ ದ ರ್ಯಾಂಕ್ ಕಾರಿಲೇಷನ್ ಅಂತ ಹೇಳಿ. ಸೊ ಆ್ಯಂಡ್ ದ ಫಾರ್ಮುಲಾ ಒನ್ಸ್ ಅಗೇನ್ R is equal to 1 minus 6 summation d square divided by n cube minus n. ಅಂದರೆ ನೀವು n ಕ್ಯಾಲ್ಕುಲೇಟ್ ಮಾಡಬೇಕು, n ಎಷ್ಟಿದೆ ಟೋಟಲ್ ಮಾಡ್ಕೊಂಡು ಇಟ್ಕೋಬೇಕು. ದೆನ್ ರ್ಯಾಂಕ್ಸ್ ಕೊಟ್ಟಿದ್ದಾರೆ ಅಂದರೆ ಆ ವೇರಿಯಬಲ್ಸ್ ಕಾಲಮ್ ಏನಿದೆ ಅದೇ R1 R2 ಅಂತ ಹೇಳಿ ಬಟ್ ಐಡೆಂಟಿಫೈ ಮಾಡಬೇಕು. ರ್ಯಾಂಕ್ಸ್ ಕೊಟ್ಟಿದ್ದಾರೆ ಕಂಡು ಹಿಡಿಬೇಕು, ಅದೊಂಚೂರು ಅಬ್ಸರ್ವ್ ಮಾಡಿ ನೋಡ್ಕೋಬೇಕು. ಅದೇನು ಬಹಳ ದೊಡ್ಡ ವಿಷಯ ಅಲ್ಲ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಈಸಿಲಿ. ದೆನ್ R1 ಮೈನಸ್ R2 ಅಂತ ಹೇಳಿದರೆ ಡಿ ಅಂತ. ಓಕೆ, ಡಿ ಮೀನ್ಸ್ R1 ಮೈನಸ್ R2. ಸೊ ಡಿ ಸ್ಕ್ವೇರ್ ಕಂಡುಹಿಡಿಬೇಕು ಆ್ಯಂಡ್ ಯು ಹ್ಯಾವ್ ಟು ಫೈಂಡ್ ದ ಟೋಟಲ್ ಆಫ್ ಡಿ ಸ್ಕ್ವೇರ್ ಕಾಲಮ್ ಆ್ಯಂಡ್ ಫೈನಲಿ ಯು ಹ್ಯಾವ್ ಟು ಅಪ್ಲೈ ದ ಫಾರ್ಮುಲಾ ಮಾಡಿ ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ correlation. ಸೊ ದಿಸ್ ಇಸ್ ದಟ್ ಕೈಂಡ್ ಆಫ್ ಪ್ರಾಬ್ಲಮ್. ರ್ಯಾಂಕ್ಸ್ ಕೊಟ್ಟಿದ್ದಾರಲ್ಲ ಆ ಥರ
ಪ್ರಾಬ್ಲಮ್ ಇದು. ದ ರ್ಯಾಂಕಿಂಗ್ ಆಫ್ 10 ಸ್ಟೂಡೆಂಟ್ಸ್ ಇನ್ 2 ಸಬ್ಜೆಕ್ಟ್ಸ್ ಎ ಆ್ಯಂಡ್ ಬಿ ಆರ್ ಆ್ಯಸ್ ಫಾಲೋಸ್. ರ್ಯಾಂಕ್ ಕೊಟ್ಟಿದ್ದಾರೆ, ಅವರೇ ಹೇಳಿಬಿಟ್ಟಿದ್ದಾರೆ ರ್ಯಾಂಕಿಂಗ್ ಆಫ್ 10 ಸ್ಟೂಡೆಂಟ್ಸ್ ಅಂತ ಹೇಳಿ. ಕ್ಯಾಲ್ಕುಲೇಟ್ ರ್ಯಾಂಕ್ ಕಾರಿಲೇಷನ್ ಕೋಎಫಿಷಿಯಂಟ್. ಇಲ್ಲಿ ಎ ಮತ್ತು ಬಿ 2 ಕಾಲಮ್ಸ್ ಇದೆ, 4 ಅಂತ ತಿಳಿಬೇಡಿ. ದ ನೆಕ್ಸ್ಟ್ 2 ಕಾಲಮ್ಸ್ ಏನಿದೆ ಇಟ್ ಇಸ್ ದ ಕಂಟಿನ್ಯೂಡ್ ಅಷ್ಟೇ. ಓಕೆ, ಸೊ ಎ ಇಸ್ 6, 5, 3, 10, 2, 4, 9, 7, 8, 1. ಹಾಗೆ ಬಿ ಕಾಲಮ್ ವ್ಯಾಲ್ಯೂಸ್ 3, 8, 4, 9, 1, 6, 10, 7, 5, 2. ಈ ಥರ ಕಾಲಮ್ಸ್ ವ್ಯಾಲ್ಯೂಸ್ ಇದೆ ಎ ಮತ್ತು ಬಿ ವೇರಿಯೇಬಲ್ಸ್. ಆ್ಯಂಡ್ ಬೇಸ್ಡ್ ಅಪಾನ್ ದಿಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ರ್ಯಾಂಕ್ ಕಾರಿಲೇಷನ್ ಕೋಎಫಿಷಿಯಂಟ್. ಮತ್ತು ಎ ಬಿ ಎರಡೂ ಏನಿದೆ ನೆಕ್ಸ್ಟ್ ಸ್ಲೈಡಲ್ಲಿ ಆ್ಯಸ್ ಈಸ್ ಗಿವನ್ ಹಿಯರ್ ನಾನು ಬರ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳ್ತೀನಿ. ಸಿ, R1 ಇದೆಯಲ್ಲ, ದಿಸ್ ಇಸ್ ನಥಿಂಗ್ ಅದರ್ ದ್ಯಾನ್ ದ ವ್ಯಾಲ್ಯೂಸ್ ಗಿವನ್ ಇನ್ ಎ ಕಾಲಮ್, ಆ್ಯಂಡ್ R2 ಈಸ್ ನಥಿಂಗ್ ಅದರ್ ದ್ಯಾನ್ ದ ವ್ಯಾಲ್ಯೂಸ್ ಗಿವನ್ ಇನ್ ಬಿ ಕಾಲಮ್. ಏನೂ ಚೇಂಜ್ ಮಾಡಿಲ್ಲ, ಅದೇ ರೀತಿಯಲ್ಲಿ ಅದೇ ಆರ್ಡರಲ್ಲಿ ಬರ್ತಿದ್ದೀನಿ. ಯಾಕೆ ಈ ಥರ ಅದೇ ಸ್ಟ್ರೈಟ್ R1 R2 ಅಂತ ಹೇಳಿದರೆ, ದಿಸ್ ಇಸ್ ಅ ಕೈಂಡ್ ಆಫ್ ಪ್ರಾಬ್ಲಮ್ ವೇರ್ ರ್ಯಾಂಕ್ಸ್ ಆರ್ ಗಿವನ್ ಅಂತ ಹೇಳಿ. ಇದು ಹೇಗೆ ಕಂಡುಹಿಡಿತೀವಿ ಅಥವಾ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ, ಸಿ ಇನ್ ದಿಸ್ ಪ್ರಾಬ್ಲಮ್ n is 10. ನೀವು ವ್ಯಾಲ್ಯೂಸ್ ಟೋಟಲ್ ಮಾಡಿ ಒಟ್ಟು 10 ವ್ಯಾಲ್ಯೂಸ್ ಇದೆ ಅಲ್ವಾ, ಅಂದರೆ n is 10. ಇಲ್ಲಿ ನೀವೇನು ನೋಡಬೇಕು ಅಂದರೆ ರ್ಯಾಂಕಿಂಗ್ ಕೊಟ್ಟಾಗ 10 ಜನಕ್ಕೆ ಒಬ್ಬರು ಫಸ್ಟ್ ರ್ಯಾಂಕ್ ಇರಬೇಕು, ನೆಕ್ಸ್ಟ್ ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಹೀಗೆ 10 ಅಷ್ಟೇ ಮ್ಯಾಕ್ಸಿಮಮ್ ಇರೋಕ್ಕೆ ಸಾಧ್ಯ. ಬಿಕಾಸ್ ದ ನಂಬರ್ ಆಫ್ ದ ವ್ಯಾಲ್ಯೂ ಆಫ್ n is only 10. 10 ಜನ ಇರೋದಿಲ್ಲ. ಸೊ 1 to 10 ಎರಡೂ ಕಾಲಮ್ನಲ್ಲಿ ಇದೆಯಾ ನಿಧಾನವಾಗಿ ನೋಡಿ ಚೆಕ್ ಮಾಡಿ. ಎರಡೂ ಕಾಲಮ್ನಲ್ಲಿ ಯಾವುದು ಎ ಮತ್ತು ಬಿ 1 to 10 ಎಕ್ಸಾಕ್ಟ್ಲಿ ಇದೆ. ಓಕೆ, 11 ಇಲ್ಲ, ಬೇರೆ ಯಾವುದೇ ನಂಬರ್ ಇಲ್ಲ, ರಿಪೀಟೆಡ್ ಇಲ್ಲ ರ್ಯಾಂಕ್ಸ್. ಹಾಗಾಗಿ ದಿಸ್ ಇಸ್ ಎ ಕೇಸ್ ಆಫ್ ವೇರ್ ರ್ಯಾಂಕ್ಸ್ ಆರ್ ಗಿವನ್ ಅಂಥೇಳಿ ಚೆಕ್ ಮಾಡಿ ನಿಧಾನಕ್ಕೆ. ಎರಡೂ ಕಾಲಮ್ನಲ್ಲಿ 1, 2, 3, 4, 5, 6, 7, 8, 9, 10 ಇಷ್ಟು ವ್ಯಾಲ್ಯೂಸ್ R1ನಲ್ಲೂ ಇದೆ, R2ನಲ್ಲೂ ಇದೆ. ದಟ್ ಮೀನ್ಸ್ ಇಟ್ ಈಸ್ ಅ ಕೈಂಡ್ ಆಫ್ ಪ್ರಾಬ್ಲಮ್ ವೇರ್ ರ್ಯಾಂಕ್ಸ್ ಆರ್ ಗಿವನ್ ಅಂತ ಹೇಳಿ. ಸೊ ಇದು ನೆಕ್ಸ್ಟ್ ಬಹಳ ಸುಲಭ, ಡಿ ಸ್ಕ್ವೇರ್ ಮಾಡಬೇಕು. ದಟ್ ಮೀನ್ಸ್ R1 minus R2 ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. R1 minus R2 ಮೀನ್ಸ್ ಡಿ ಸ್ಕ್ವೇರ್ ಬೇಕು ನಮಗೆ. ಸೊ ಸ್ಟ್ರೈಟ್ ಡಿ ಸ್ಕ್ವೇರ್ ಮಾಡ್ಕೊಂಡಿದ್ದೀವಿ ಬಿಕಾಸ್ ದ ವ್ಯಾಲ್ಯೂಸ್ ವಿಲ್ ಬಿ ವೆರಿ ಸ್ಮಾಲ್, ಬಿಕಾಸ್ ಮ್ಯಾಕ್ಸಿಮಮ್ ನಂಬರ್ ಇಸ್ 10. 10 ಜನ ಅಲ್ಲ, 10 ರ್ಯಾಂಕಿಂಗ್ ಇದೆ. ಸೊ ಸ್ಟ್ರೈಟ್ ನಾವು ಡಿ ಸ್ಕ್ವೇರ್ನೇ ಮಾಡ್ಕೋಬೋದು. ದೆರ್ ಇಸ್ ನೋ ನೀಡ್ ಆಫ್ ಮೇಕಿಂಗ್ ಎ ಸಪ್ರೇಟ್ ಕಾಲಮ್ ಫಾರ್ ಡಿ ದೆನ್ ಡಿ ಸ್ಕ್ವೇರ್. ಇಟ್ಸ್ ನಾಟ್ ಎ ನೆಸೆಸಿಟಿ, ಬೇಕಾಗಿಲ್ಲ. ಸೊ 6 minus 3 means 3. R1 minus R2 ದಟ್ ಇಸ್ ಡಿ. ಸೊ ಡಿ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್ ವಿಲ್ ಬಿ 9. ಅದೇ ರೀತಿ ಸೆಕೆಂಡ್ ರೋ 5 minus 8 is -3. -3 into -3 will be +9. ಈ ರೀತಿ ನೀವು ಡಿ ಸ್ಕ್ವೇರ್ ವ್ಯಾಲ್ಯೂಸ್ ಕಂಡುಹಿಡಿದು ಫೈನಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಡಿ ಸ್ಕ್ವೇರ್ ಕಾಲಮ್ ವಿಚ್ ಕಮ್ಸ್ ಟು 36. ಸೊ ದಿಸ್ ಇಸ್ ದ ಕೇಸ್ ಆಫ್ ವೇರ್ ರ್ಯಾಂಕ್ಸ್ ಆರ್ ಗಿವನ್. ಸೊ ಅದನ್ನೇ R1 R2 ಹಾಕ್ಕೊಂಡ್ವಿ. ದೆನ್ ಸ್ಟ್ರೈಟ್ ಅವೇ ವಿ ಫೌಂಡ್ ದ ವ್ಯಾಲ್ಯೂ ಆಫ್ ಡಿ ಸ್ಕ್ವೇರ್ ಆ್ಯಂಡ್ ಫೈನಲಿ ವಿ made the total of d square column, that is summation of d square, with summation d square which is 36 bantu, right? Then apply the formula for calculating rank correlation. R is equal to 1 minus 6 summation d square divided by n cube minus n. So 1 minus 6 haki summation d square previous slide al nodidri 36 ide. n is 10. Number of values ಎರಡು ಕಾಲಮ್ನಲ್ಲಿ ಸೇಮ್ ಇರಲೇಬೇಕು, 10 ಇದೆ. ಸೊ 10 ಕ್ಯೂಬ್ ಮೈನಸ್ n ಮತ್ತು ಸಿಂಪ್ಲಿಫೈ ಮಾಡಿದರೆ ಯು ಗೆಟ್ 0.782. ಸೊ ದಿಸ್ ಈಸ್ ಅ ಕೇಸ್ ಆಫ್ ಪ್ರಾಬ್ಲಮ್ ವೇರ್ ರ್ಯಾಂಕ್ಸ್ ಆರ್ ಗಿವನ್. ಸೊ ವ್ಯಾಲ್ಯೂಸ್ನೇ R1 R2 ಮಾಡಿದ್ವಿ. ದೆನ್ ಡಿ ಸ್ಕ್ವೇರ್ ಆಯಿತು, ಸಮೇಷನ್ ಡಿ ಸ್ಕ್ವೇರ್. ದೆನ್ ವಿ ಅಪ್ಲೈಡ್ ದ ಫಾರ್ಮುಲಾ ಆ್ಯಂಡ್ ಕಂಪ್ಯೂಟೆಡ್ ದ ವ್ಯಾಲ್ಯೂ ಆಫ್ ಕಾರಿಲೇಷನ್, ರ್ಯಾಂಕ್ ಕಾರಿಲೇಷನ್ ಕೋಎಫಿಷಿಯಂಟ್. ಇದು ಒಂದು ರೀತಿ ಲೆಕ್ಕ. ಆ್ಯಂಡ್ ಒನ್ ಮೋರ್ ಕೈಂಡ್ ಆಫ್ ಪ್ರಾಬ್ಲಮ್ ಇಸ್ ಕಂಪ್ಯೂಟೇಷನ್ ಆಫ್ ರ್ಯಾಂಕ್ ಕಾರಿಲೇಷನ್ ಕೋಎಫಿಷಿಯಂಟ್ ವೇರ್ ರ್ಯಾಂಕ್ಸ್ ಆರ್ ನಾಟ್ ಗಿವನ್ ಅಂತ ಹೇಳಿ. ಅಂದರೆ ನಿಮಗೆ ರ್ಯಾಂಕ್ಸ್ ಅವ್ರು ಮಾಡಿ ಕೊಟ್ಟಿಲ್ಲ, ನಾವು ರ್ಯಾಂಕ್ಸ್ ಮಾಡ್ಕೋಬೇಕು 1 2 3 4 ಅಂತ ಹೇಳಿ ನಾವೇ ರ್ಯಾಂಕ್ಸ್ ಕೊಟ್ಟು ಆಮೇಲೆ ಅದನ್ನು ವಿ ಹ್ಯಾವ್ ಟು ಪ್ರೊಸೀಡ್ ವಿತ್ ದ ಸೇಮ್ ಪ್ರೊಸೀಜರ್. ಹಿಂದಿನ ಲೆಕ್ಕದಲ್ಲಿ ಹೇಗೆ ಮಾಡಿದ್ವಿ ಅದೇ ಥರ ಮಾಡಬೇಕು. ಆದರೆ R1 R2 ಕೊಟ್ಟಿಲ್ಲ,
ನಾವು R1 R2 ಮಾಡಿಕೊಂಡು ದೆನ್ D square ಕಾಲಮ್ ಮಾಡಿ ದೆನ್ ವಿ ಹ್ಯಾವ್ ಟು ಫೈಂಡ್ ದ ಟೋಟಲ್ ಆಫ್ D square, ದೆನ್ ವಿ ಹ್ಯಾವ್ ಟು ಅಪ್ಲೈ ದ ಫಾರ್ಮುಲಾ. ಬಟ್ ರ್ಯಾಂಕಿಂಗ್ ಹೇಗೆ ಕೊಡೋದು ಅಂತ ಹೇಳಿ, ಸಿ ರ್ಯಾಂಕಿಂಗ್ ಕ್ಯಾನ್ ಬಿ ಗಿವನ್ ಇನ್ ಎನಿ ಆರ್ಡರ್. ನೀವು ಅಸೆಂಡಿಂಗ್ ಆರ್ಡರ್ನಲ್ಲಿ ಬೇಕಾದರೂ ಕೊಡ್ಬೋದು, ಇಲ್ಲಾಂದರೆ ಡಿಸೆಂಡಿಂಗ್ ಆರ್ಡರ್ನಲ್ಲಿ ಬೇಕಾದರೂ ಕೊಡ್ಬೋದು. ಆದರೆ ಫಾರ್ ಅವರ್ ಕನ್ವೀನಿಯನ್ಸಿಗೆ ನಾವು ಸಾಮಾನ್ಯವಾಗಿ ಅಸೆಂಡಿಂಗ್ ಆರ್ಡ್ರಲ್ಲಿ ಕೊಟ್ಬಿಡ್ತೀವಿ, ಅಂದರೆ ಏರಿಕೆ ಕ್ರಮದಲ್ಲಿ ಕೊಟ್ಬಿಡ್ತೀವಿ. ಅಂದರೆ ವಿಚ್ ಈಸ್ ಅ ಸ್ಮಾಲೆಸ್ಟ್ ನಂಬರ್, ಅದಕ್ಕೆ ನಾವು 1 ಅಂತ ರ್ಯಾಂಕಿಂಗ್ ಕೊಡ್ತೀವಿ. ಆಮೇಲೆ ಅದು ಬಿಟ್ಟು ಉಳಿದ ನಂಬರಲ್ಲಿ ನೆಕ್ಸ್ಟ್ ಸ್ಮಾಲೆಸ್ಟ್ ಯಾವುದಿದೆ ಅದಕ್ಕೆ ನಾವು 2 ಅಂತ ಕೊಟ್ಟು ಮಾಡ್ಕೋತೀವಿ. So this is one problem where you are asked to calculate Spearman's rank correlation coefficient between marks assigned to 10 students by judges X and Y in a certain competitive test as shown below. ಒಂದು ಕಾಂಪಿಟೇಟಿವ್ ಟೆಸ್ಟ್ ಆಗಿದೆ, ಇಬ್ಬರು ಜಡ್ಜಸ್ ಇದ್ದಾರೆ ಎಕ್ಸ್ ಆ್ಯಂಡ್ ವೈ. ಅವರು ಆ 10 ಜನ ಸ್ಟೂಡೆಂಟ್ಸ್ಗೆ ಮಾರ್ಕ್ಸನ್ನ ಈ ರೀತಿ ಕೊಟ್ಟಿದ್ದಾರೆ. ಮಾರ್ಕ್ಸ್ ನೋಡಿ 52, 53, 42, 60, 45, 41, 37, 38, 25, 27. ಅದೇ ಥರನೇ ನಂಬರ್ಸು ಜಡ್ಜ್ ವೈ ಕೂಡ ಕೊಟ್ಟಿದ್ದಾರೆ. ಎಲ್ಲ ಡಬಲ್ ಡಿಜಿಟ್ಸಲ್ಲಿ ಇದೆ, ಕರೆಕ್ಟ್. ಬಟ್ ಇರೋದು ಎಷ್ಟು ಜನ ಸ್ಟೂಡೆಂಟ್ಸ್? ಓನ್ಲಿ 10 ಸ್ಟೂಡೆಂಟ್ಸ್. ಅಂದರೆ ನಿಮಗೆ ಇಲ್ಲಿ ಗೊತ್ತಾಯಿತು, ಇದು ದಿಸ್ ಇಸ್ ಎ ಕೇಸ್ ಆಫ್ ವೇರ್ ರ್ಯಾಂಕ್ಸ್ ಆರ್ ನಾಟ್ ಗಿವನ್ ಅಂತ ಹೇಳಿ. ಇದು ರ್ಯಾಂಕ್ಸ್ ಗಿವನ್ ಪ್ರಾಬ್ಲಮ್ ಆಗಿದ್ದಿದ್ರೆ ಇವರು ಮಾರ್ಕ್ಸ್ ಜಡ್ಜ್ ಎಕ್ಸ್ ಮತ್ತು ಜಡ್ಜ್ ವೈ ಕಾಲಮ್ನಲ್ಲಿ ನಂಬರ್ಸ್ ಹೇಗಿರ್ತಿತ್ತು ಅಂದರೆ 1 to 10 ಮಾತ್ರ ಇರ್ತಿತ್ತು. ಅವ್ರದ್ದೊಂದು ಆರ್ಡರು ವೈದೊಂದು ಆರ್ಡ್ರಲ್ಲಿ ಕೊಟ್ಟಿರ್ತಿದ್ರು. 1 to 10, 1 to 10 ಅಷ್ಟೇ ಇರ್ತಿತ್ತು. ಬಟ್ ಇಲ್ಲಿ ಗೊತ್ತಾಯಿತು ನಿಮಗೆ, ಅವರು ರ್ಯಾಂಕ್ ಮಾಡಿ ಕೊಟ್ಟಿಲ್ಲ ಜಡ್ಜಸ್, ಅವ್ರು ನಮಗೇನು ಕೊಟ್ಟಿದ್ದಾರೆ? ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂಥೇಳಿ. ಇನ್ ದಾಟ್ ಕೇಸ್ ವಿ ಹ್ಯಾವ್ ಟು ಡೂ ಒನ್ ಮೋರ್ ಎಕ್ಸ್ಟ್ರಾ ಜಾಬ್, ದಟ್ ಈಸ್ ಅಸೈನಿಂಗ್ ದ ರ್ಯಾಂಕ್ಸ್. ನಾವು R1 ಮತ್ತು R2 ಎರಡು ಮಾಡಿಕೊಂಡು ಆಮೇಲೆ ವಿ ಹ್ಯಾವ್ ಟು ಪ್ರೊಸೀಡ್ ವಿತ್ ದ ಸೇಮ್ ಓಲ್ಡ್ ಪ್ರೊಸೀಜರ್. ಸೊ ಮಾರ್ಕ್ಸ್ ಗಿವನ್ ಬೈ ಜಡ್ಜ್ ಎಕ್ಸ್ ಫಸ್ಟ್ ಕಾಲಮ್ ಹಾಕಿ, ಸೆಕೆಂಡ್ ಕಾಲಮ್ ಈಸ್ ರ್ಯಾಂಕ್ಸ್ ಗಿವನ್ ಟು ದಟ್, ನಾವು ಅದು ಮಾಡ್ಕೋಬೇಕು, ಅದು ಲೆಕ್ಕದಲ್ಲಿಲ್ಲ. ದೆನ್ ಮಾರ್ಕ್ಸ್ ಬೈ ಜಡ್ಜ್ ವೈ, ಅದು ಥರ್ಡ್ ಕಾಲಮ್ ಮಾಡಿ. ದೆನ್ ದ ಫೋರ್ತ್ ಕಾಲಮ್ ಲೆಟ್ ಇಟ್ ಬಿ the rank that we will be giving now, and the fifth and the last column should be D square ಮಾಡ್ಕೊಳ್ಳಿ, ಅಂದರೆ R1 minus R2 whole square. ಸೊ ಈ ರ್ಯಾಂಕ್ಸ್ ಕೊಡೋದು ಹೇಗೆ ಅಂತ ಹೇಳಿ, ಮತ್ತು ನಾನು ಹೇಳಿದೆ ಲೈಕ್ ಲೆಟ್ ಅಸ್ ಗಿವ್ ಇಟ್ ಎನ್ ಅಸೆಂಡಿಂಗ್ ಆರ್ಡರ್ ಅಂಥೇಳಿ. ಸೊ ಮಾರ್ಕ್ಸ್ ಬೈ ಜಡ್ಜ್ ಎಕ್ಸ್ ಇದೆಯಲ್ಲ, ಅದರಲ್ಲಿ ಸ್ಮಾಲೆಸ್ಟ್ ನಂಬರ್ ಫಸ್ಟ್ ತಗೊಳ್ಳಿ. ಅಸೆಂಡಿಂಗ್ ಆರ್ಡರ್ ಅಂದರೆ ಏರಿಕೆ ಕ್ರಮ ಅಲ್ಲ, ಸೊ ಚಿಕ್ಕ ನಂಬರ್ ಯಾವುದು ನೋಡಿ. ಸೊ ಮಾರ್ಕ್ಸ್ ಬೈ ಜಡ್ಜ್ ಎಕ್ಸ್ ಕಾಲಮಲ್ಲಿ ದ ಸ್ಮಾಲೆಸ್ಟ್ ನಂಬರ್ ಇಸ್ 25. ಅದಕ್ಕೆ ನಾವು ಸೆಕೆಂಡ್ ಕಾಲಮಲ್ಲಿ RX ಅಂತ ಹಾಕಿ, ಅಂದರೆ ರ್ಯಾಂಕ್ ಗಿವನ್ ಟು ಎಕ್ಸ್, ರ್ಯಾಂಕ್ ಗಿವನ್ ಬೈ ಎಕ್ಸ್ ಜಡ್ಜ್ ಎಕ್ಸ್ ಅಂಥೇಳಿ 25ಗೆ 1 ಹಾಕಿ. ನೆಕ್ಸ್ಟ್ 25 ಬಿಟ್ಟರೆ ಇನ್ನು ನೆಕ್ಸ್ಟ್ ನಂಬರ್ ಯಾವುದು? ಬಿಕಾಸ್ ಅಸೆಂಡಿಂಗ್ ಆರ್ಡರ್ ಇದೆ ಇದು. ಸೊ 27 ನೆಕ್ಸ್ಟ್ ದೊಡ್ಡ ನಂಬರ್ ಇದೆ, 25 ಬಿಟ್ಟರೆ, ಸೊ ಅದಕ್ಕೆ 2 ಹಾಕಿ. ಅದು ಬಿಟ್ಟರೆ ನೆಕ್ಸ್ಟ್ ಅಸೆಂಡಿಂಗ್ ಆರ್ಡ್ರಲ್ಲಿ ತಗೋಬೇಕು ಅಂದರೆ 37 ಬರೋದು, ಅದಕ್ಕೆ 3 ಹಾಕಿ. ಅದು ಬಿಟ್ಟರೆ ಉಳಿದ ನಂಬರ್ಸಲ್ಲಿ ಸ್ಮಾಲೆಸ್ಟ್ ಅಂದರೆ 38 ಇದೆ. ಈ ಥರ ಅಸೆಂಡಿಂಗ್ ಆರ್ಡ್ರಲ್ಲಿ ಕೊಟ್ಕೊಂಡು ಹೋಗಿ. ಅದೇ ಥರ ನೀವು ಉಳಿದ ಎಲ್ಲ ನಂಬರ್ಸಿಗೆ ಕೊಟ್ಟರೆ ಆಮೇಲೆ ಚೆಕ್ ಮಾಡಿ 1 to 10 ಸರಿಯಾಗಿ ಬಂದಿರುತ್ತೆ. ದೆನ್ ಕಮ್ ಟು ಮಾರ್ಕ್ಸ್ ಬೈ ಜಡ್ಜ್ ವೈ, ಅದಕ್ಕೆ ರ್ಯಾಂಕಿಂಗ್ನ RY ಅಂತ ತಗೊಳ್ಳಿ, ಅಂದರೆ ರ್ಯಾಂಕಿಂಗ್ ಗಿವನ್ ಆ್ಯಸ್ ಪರ್ ದ ಮಾರ್ಕ್ಸ್ ಗಿವನ್ ಬೈ ಜಡ್ಜ್ ವೈ. ಇದರಲ್ಲಿ ಕೂಡ ಅಸೆಂಡಿಂಗ್ ಆರ್ಡರ್ನಲ್ಲಿ ಕೊಡಿ. 25 ಸ್ಮಾಲೆಸ್ಟ್ ಇದೆ, ಅಲ್ಲಿಂದ ಶುರು ಮಾಡಿ 25, 30 ಈಸ್ ದ ನೆಕ್ಸ್ಟ್ ನಂಬರ್, ಫಾರ್ ದ್ಯಾಟ್ ಯು ಗಿವ್ 2, 35 ಈಸ್ ದ ನೆಕ್ಸ್ಟ್ ನಂಬರ್, ಅದಕ್ಕೆ 3 ಕೊಡಿ. ಈ ಥರ ಮಾಡಿ ಆಮೇಲೆ ನಿಮಗೆ ಈಗ ಫಸ್ಟ್ ಲೆಕ್ಕ ಹೇಗಿತ್ತು ಹಾಗೆ ಈಗ R1 R2 ರೆಡಿ ಆಯಿತು. ಬಟ್ ಹಿಯರ್ ವಿ ಹ್ಯಾವ್ ಗಿವನ್ ದ ನೇಮ್ ಲೈಕ್ RX RY ಅಂತ ಹೇಳಿ ಮಾಡಿದ್ದೀವಿ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಏನಿಲ್ಲ. ಸೊ ದ ಲಾಸ್ಟ್ ಕಾಲಮ್ ಪ್ರೊವೈಡ್ ಫಾರ್ D ಸ್ಕ್ವೇರ್, RX minus RY ಹೋಲ್ ಸ್ಕ್ವೇರ್ ಅಂದರೆ D ಸ್ಕ್ವೇರ್. ಸೊ 8 minus 8 ಹೋಲ್ ಸ್ಕ್ವೇರ್ ಅಂದರೆ 0 ಆಯಿತು. 9 minus 9 ಅಂದರೆ 0. 6 minus 5 ಈಸ್ 1. 10 minus 4 ಅಂದರೆ 6 ಆಯಿತು. 6 6 36 ಆಯಿತು. 7 minus 10 is minus 3. So 3 3s are 9 ಆಯಿತು. So finally find the value of D square column which is 76 ಸಿಕ್ತು. Right? Then apply the formula.
for finding rank correlation coefficient R is equal to 1 minus 6 summation d square divided by n cube minus n ಅಂತ ಫಾರ್ಮುಲಾ ಹಾಕೊಳ್ಳಿ. And here you also, as we have seen, n is 10, ಒಟ್ಟು 10 ಇದೆ n value. So summation d square, just now we saw that in the previous slide, last column, finally total 76 ಇದೆ. So substitute the values. So 1 minus 6 into summation d square is 76, n is 10, so 10 cube minus 10. Simplify ಮಾಡಿ, you are getting the value like 0.539. So this is one more kind of sum on rank correlation where ranks are not given and we have to assign the ranks, that is R1, R2 athwa Rx, Ry. Then we have to find d square, then find the value of summation d square, then apply the formula substitution of the values. So this is the procedure in case when ranks are not given. So in this session we have learnt about Spearman's rank correlation, and we solved two problems regarding Spearman's rank correlation. One on where ranks are given. So when ranks are given, just R1, R2, then find the value of d square, then summation d square, then apply the formula and substitution of the values. ಹಾಗೆ the ಎರಡನೇ ರೀತಿಯ ಲೆಕ್ಕ ಅಂತ ಹೇಳಿದರೆ when ranks are not given. So ranks ಯಾವಾಗ ಕೊಟ್ಟಿರಲ್ಲ, we have to assign the ranks. And I told you ranks can be assigned in any order ಅಂತ ಹೇಳಿ, ascending or descending order, but normally we do assign ranks in ascending order because that will be very convenient. ನಮಗೆ ತುಂಬ ಕನ್ವೀನಿಯನ್ಸ್ ಜಾಸ್ತಿ ಅದರಲ್ಲಿ, ಅದಕ್ಕೆ ಅಸೆಂಡಿಂಗ್ ಆರ್ಡ್ರಲ್ಲಿ ಕೊಡ್ತೀವಿ ಅಂತ ಹೇಳಿದೆ. ಬಟ್ ಇಟ್ ನೀಡ್ ನಾಟ್ ಬಿ ನೆಸೆಸರಿಲಿ ಲೈಕ್ ಅದೇ ಥರನೇ ಮಾಡಬೇಕು ಅಂತ ಏನಿಲ್ಲ, ಡಿಸೆಂಡಿಂಗ್ ಆರ್ಡರ್ನಲ್ಲಿ ಕೊಡ್ಬೋದು, ಬಟ್ ನಾರ್ಮಲಿ ನಾವು ಅಸೆಂಡಿಂಗ್ ಆರ್ಡರ್ನಲ್ಲಿ ಕೊಟ್ಕೋತೀವಿ. ಮತ್ತು ಆಫ್ಟರ್ ರ್ಯಾಂಕ್ಸ್ ಆರ್ ಬೀನ್ ಅಸೈನ್ಡ್ ಅಂತಂದಮೇಲೆ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಡಿ ಸ್ಕ್ವೇರ್, ದೆನ್ ಸಮೇಷನ್ ಡಿ ಸ್ಕ್ವೇರ್, then apply the formula, ಆಮೇಲೆ substitution of the values and find the value of rank correlation coefficient. Hope this session was useful to you. Thank you.